ನಮಸ್ಕಾರ. ನಾನು ಬಿಜಾಪುರ ಜಿಲ್ಲೆ ಸಿಂದಗಿಯಿಂದ ಬಂದಿದ್ದೇನೆ. ವಿಶ್ವವಿಖ್ಯಾತ ದಸರಾ ನೋಡಬೇಕು ಅನ್ನೋ ಆಸೆ ಸಾಕಷ್ಟು ದಿನಗಳಲ್ಲಿ ನನಗೆ ಸಿಗಲಿಲ್ಲ. ಅದು ಮೈಸೂರು ನೋಡಿದೆವು. ಬಟ್ ದಸರಾ ಅನ್ನುವಂಥ ಒಂದು ಉತ್ಸವ, ವಿಶ್ವವಿಖ್ಯಾತ ದಸರಾ ನೋಡಬೇಕು. ಈ ದಸರೆಯಲ್ಲಿ ನಾವು ಈ ವರ್ಷ ಭಾಗಿಯಾಗಬೇಕು. ಇಲ್ಲಿದ ಜಂಬೂ ಸವಾರಿ ಮತ್ತು ಅರಮನೆ ಇರತಕ್ಕಂಥ ಕಾರ್ಯಕ್ರಮಗಳು ಹಾಗೂ ಇಲ್ಲಿ ಇರ್ತಕ್ಕಂಥ ವಸ್ತು ಪ್ರದರ್ಶನ ಹಾಗೂ ಪ್ರತಿಯೊಂದು ಈ ಮೈಸೂರಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ನಗರಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಒಳ್ಳೊಳ್ಳೆ ಸಂಗೀತಗಾರರು ಹಾಗೂ ವಿಶ್ವವಿಖ್ಯಾತ ಸಂಗೀತಗಾರರು ಬರ್ತಾಯಿದ್ದಾರೆ. ಅದಕ್ಕಾಗಿ ಅಲ್ಲಿ ನಾವು ಭಾಗಿಯಾಗಬೇಕು, ಇಲ್ಲಿ ಸಂಸ್ಕೃತಿಯನ್ನು ನೋಡಬೇಕು. ಹಳೆಯ ವಿಶ್ವವಿಖ್ಯಾತ ಈ ಸಂಸ್ಕೃತಿ, ಈ ರಾಜ ಮಹಾರಾಜರು ಅಲ್ಲಿಂದ ಇಲ್ಲಿವರೆಗೆ ಈ ಮೈಸೂರನ್ನು ಉಳಿಸಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾವು ಈ ಜಂಬೂ ಸವಾರಿ ಏನಪ್ಪ ಅಂತಂದ್ರೆ ಟಿ ವಿಯಲ್ಲಿ ನೋಡ್ತಾ ಇದ್ದೆವು, ಆದರೆ ಮೊಬೈಲಲ್ಲಿ ನೋಡ್ತಾ ಇದ್ದೆವು, ಯೂಟ್ಯೂಬಲ್ಲಿ ನೋಡ್ತಿದ್ದೆವು. ಆದರೆ ಇವತ್ತು ಪ್ರತ್ಯಕ್ಷವಾಗಿ ನಾವು ಈ ಮೈಸೂರಿಗೆ ಬಂದು ಇವತ್ತು ನಾವು 10ನೇ ತಾರೀಕಿಗೆ ನಡೀತಕ್ಕಂಥ ಈ ಜಂಬೂ ಸವಾರಿಯನ್ನು ಪ್ರತ್ಯಕ್ಷವಾಗಿ ಇಲ್ಲಿ ನೋಡಿ ಈ ಸವಿಯನ್ನು ಕಾಣಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಸಾಂಸ್ಕೃತಿಕ ನಗರ ಬಹಳ ಇಂಟರ್ನ್ಯಾಷನಲ್ ಇರ್ತಕ್ಕಂಥ ದೇಶಗಳಿರ್ತಕ್ಕಂಥ ಜನರು ಬರ್ತಾಯಿದ್ದಾರೆ. ಇಲ್ಲಿ ಭಾಳ ಖುಷಿ ಅನ್ನಿಸ್ತಾ ಇದೆ. ಅದಕ್ಕಾಗಿ ನಮಗೆ ಇಲ್ಲಿ ಭಾಗಿಯಾಗಿದ್ದು ಭಾಳ ಖುಷಿ ಅನಿಸ್ತದೆ ಸರ್. ಫಸ್ಟ್ ಮೈಸೂರು ದಸರಾ ನೋಡೋಕ್ಕೆ ಬಂದ್ರೆ ಸರ್? ಹೌದು, ದಸರಾ ಏನೇನೆಲ್ಲ ನೋಡಿದೆ ಮೈಸೂರು ದಸರಾದಲ್ಲಿ? ಇವತ್ತು ಬಂದಿದ್ದೇವೆ. ಇವತ್ತಿನಿಂದ ನೋಡಿದೆ. ಫಸ್ಟ್ ಬಂದಿದ್ದೆ ಪ್ಯಾಲೇಸಿಗೆ. ಈಗ ದಸರಾ ಸರ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ಥರ ಇತ್ತು? ಏನೇನು ನೋಡಬೇಕು ಅನ್ನಿಸ್ತಿದೆ? ನಾವು ಬರೀ ಟಿ ವಿ ಒಳಗೆ ನೋಡ್ತಾ ಇದ್ವಿ ಇಲ್ಲಿವರೆಗೆ. ಫಸ್ಟ್ ಟೈಮ್ ಈ ದಸರಾ ನೋಡಿದಾಗ, ಇದರ ವೈಭವ ನೋಡಿದಾಗ ಭಾಳ ಸಂತೋಷ ಆಗ್ತದೆ. ಈ ಅರಮನೆ ನೋಡಿದ್ರೆ ಭಾಳ ಉತ್ಸುಕ ಆಗ್ತಿತ್ತು. ಅದನ್ನೆಲ್ಲ ಒಳಗೆ ನೋಡಿ ಬಂದೀವಿ. ಚೆನ್ನಾಗಿ ಪ್ರಿಪ್ರೇಷನ್ ಇದೆ. ಈ ಒಂದು ಸಿಟಿ ನೋಡಿದ್ರೆ ಭಾಳ ಕ್ಲೀನಾಗಿ, ಇದು ವಿಶ್ವವಿಖ್ಯಾತ ಅನ್ನೋದ್ರನ್ನು ನಮ್ಮ ಕರ್ನಾಟಕದೊಳಗೆ ಒಂದು ಹೆಮ್ಮೆಯ ಒಂದು ವಿಷಯ. ದಸರಾ ನೋಡಿದ ಒಂದು ಭಾಗ್ಯ ಆಗಿತ್ತು. ದಸರಾ ಸರ್ ಅರಮನೆ ಬಿಟ್ಟರೆ ಅಂಬಾರಿ ಬರುವಂಥ ಅರಮನೆ, ಅಂಬಾರಿ, ಆಮೇಲೆ ಚಾಮುಂಡಿ ಬೆಟ್ಟ ಇಂಪಾರ್ಟೆಂಟ್. ಈಗ ಪ್ರವಾಸಿಗರ ಸರ್ ಈಗ ನಿಮ್ಗೆ ಏನೇನು ನೋಡೋದಕ್ಕೆ ಖುಷಿ ಸರ್ ಇಲ್ಲಿ ಮೈಸೂರಲ್ಲಿ? ಇಲ್ಲಿ ಮೇನ್ ನೋಡ್ತಕ್ಕಂಥದ್ದು ಅಂಬಾರಿ ನೋಡಬೇಕಾಗಿತ್ತು. ಇಲ್ಲ, ಇನ್ನೂ ಇದೆ ಅಲ್ಲ, ಮುಂದೆ 3 ದಿವಸ ಇಲ್ಲೇ ಇರ್ತೀವಿ. ಅಂಬಾರಿ ನೋಡ್ಕೊಂಡು ಹೋಗ್ತೀವಿ. ದಸರಾನೆಗಳು ನೋಡಿದ್ರೆ? ದಸರಾ ಇನ್ನೂ ನೋಡಿಲ್ಲ ನೋಡಿಲ್ಲ ಸರ್. ಈಗ ಮೈಸೂರು ಅಂದಮೇಲೆ ಅದಕ್ಕಂಥ ಒಂದು ಪರಂಪರೆ, ಸಂಸ್ಕೃತಿ ಎಲ್ಲ ಇದೆ. ಈ ಸಾಂಸ್ಕೃತಿಕ ವಿಭಾಗದಲ್ಲಿ ನೋಡಿದ್ರೆ ನಿಮ್ಗೆ ಏನು ಇಷ್ಟ ಮೈಸೂರು ಕಡೆಯಿಂದ? ಮೈಸೂರೊಳಗೆ ಅರಮನೆ ನೋಡೋದೇ ಒಂದು, ಅಂದ್ರೆ ರಾಜರು ಮಹಾರಾಜರು ಇಷ್ಟೆಲ್ಲ ಉಳಿಸ್ಕೊಂಡು ಹೋಗಿದಾರಲ್ಲ, ಅದು ಒಂದು ದೇಶದ ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಜಗತ್ತು, ನಮ್ಮ ದೇಶದೊಳಗೆ ಈ ರೀತಿ ದಸರಾ ಉತ್ಸವ ಎಲ್ಲಿ ನಡೆಯಲ್ಲ. ಇದನ್ನು ನೋಡಿದಾಗ ಏನಪ್ಪ ಅಂತಂದ್ರೆ ನಮ್ಮ ಹಿಂದಿನ ಒಂದು ಗತವೈಭವ, ನಮ್ಮ ಪಾರಂಪರಿಕವಾಗಿ ಗತವೈಭವ ನಾವು ಮೆಳಕು ಹಾಕ್ಬೋದು. ನಮ್ಮ ಪೀಳಿಗೆ ಮಕ್ಕಳಿಗೆ ಸದ್ಯಕ್ಕೆ ಹಿಂಗಿದ್ರು ಅನ್ನೋದನ್ನು ತೋರಿಸ್ಕೊಡೋಕ್ಕಿದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಇದಕ್ಕೆ ಅಂತ ಹೇಳ್ಬೋದು. ಮೊಬೈಲು ಒಂದು ನಿಮಿಷ, ನಾನು ಬರ್ತೀನಿ. ಅವ್ರ ಹತ್ರ ಏನಕ್ಕೆ ಮೊಬೈಲು ಅಲ್ಲೇ ಇದೆಲ್ಲ ಅಲ್ಲಿ. ಎಲ್ಲಿಂದ ಬಂದಿದೆ ದಸರಾದಲ್ಲಿ ಏನೇನು ನಾವೆಲ್ಲ ಬೆಂಗಳೂರಿಂದ ಬಂದಿರೋದು. ದಸರಾ ಇದು ಕಣ್ ತುಂಬ್ಕೊಳ್ಳೋಣ ಅಂತ ಬಂದಿದ್ದೀವಿ. ಈ ಯುವ ದಸರಾ ಏನು ನಡೀತಿದೆ ಅದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಜಂಬೂ ಸವಾರಿ, ಆನೆ, ಅದು ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಒಳಗಡೆ ಎಲ್ಲ ಹೋಗ್ಬಿಟ್ಟು ಬಂದ್ವಿ, ಎಲ್ಲ ನೋಡ್ಕೊಂಡು ಬಂದ್ವಿ. ಆನೆ ನೋಡೋಕ್ಕೆ ಬಿಡ್ತಾ ಇಲ್ಲ, ಕಾರಣ ಏನು ಅಂತ ಗೊತ್ತಿಲ್ಲ. ಬಿಟ್ಟರೆ ತುಂಬ ಒಳ್ಳೆಯದು. ನಾವು ಅಷ್ಟು ದೂರದಿಂದ ಬಂದಿರ್ತೀವಿ ಆನೆಗಳು ನೋಡೋದಕ್ಕೆ. ನಮಗೂ ನೋಡೋಕೆ ಆಸೆ ಇರುತ್ತೆ, ನೋಡಬೇಕು ಅನ್ನೋದು. ಅರ್ಜುನ ಇವಾಗ ನಮ್ಮ ಜೊತೆಯಲ್ಲಿಲ್ಲ, ಅವನು ಇಲ್ಲ ಅನ್ನೋದೊಂದು ಬೇಸರ ಇದೆ, ಅದೊಂದು ಕೊರಗಿದೆ. ಅವನು ಇದ್ದಿದ್ರೆ ಹೋದ ವರ್ಷ ಇದ್ದ, ಈ ವರ್ಷ ಇಲ್ವಲ್ಲ ಅಂತ ಒಂದು ದುಃಖ. ಇದನ್ನಾದರೂ ನೋಡೋಣ, ಅಭಿಮನ್ಯು, ಭೀಮ ಎಲ್ಲ ಇರ್ತಾರೆ, ನೋಡೋಣ ಅಂತ ಅಂದ್ಕೊಂಡ್ವಿ. ಬಿಡಲಿಲ್ಲ ಒಳಗಡೆ, ಸೊ ಬೇಜಾರಾಯಿತು. ಕಾಮನ್ ಕ್ವಶನ್ಗೆ ಆನ್ಸರ್ ಕೊಟ್ಟಂಗಾಯ್ತು. ಬೇರೆ ಯಾರು ಮಾತಾಡು, ಮಾತಾಡು. ಈ ಸಲ ದಸರಾ ಗ್ರ್ಯಾಂಡಾಗಿ ಮಾಡ್ತಾವ್ರೆ. ಲಾಸ್ಟ್ ಇಯರ್ ತುಂಬ ಗ್ರ್ಯಾಂಡಾಗಿ ಇತ್ತಿತ್ತು, ಈ ವರ್ಷನೂ ಗ್ರ್ಯಾಂಡಾಗಿ ಮಾಡ್ತಾವ್ರೆ. ಎಲ್ಲರೂ ಬನ್ನಿ ದಸರಕ್ಕೆ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ದಸರಾ ನೋಡೋದಕ್ಕೆ ಖುಷಿ ಆಗುತ್ತೆ. ಈ ಆನೆ ನೋಡಕ್ಕೆ ಬಂದಿದ್ವಿ, ಆನೆ ಬರ್ತಿರ್ಲಿಲ್ಲ. ಎಲ್ಲರೂ ಮಕ್ಕಳು ಎಲ್ಲ ಬಂದಿದ್ರು, ಆನೆ ನೋಡೋಕ್ಕಾಗಲಿಲ್ಲ. ಬಿಟ್ಟಿದ್ರೆ ಆನೆ ನೋಡ್ಬೋದಿತ್ತು. ಏನು ಬಿಡಲಿಲ್ಲ? ಏನಾಗಿದೆ ಅಂತ ಗೊತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಅವರನ್ನೆಲ್ಲ ಬಿಡ್ತಾರೆ, ನಮ್ಮನ್ನು ಬಿಡ್ತಾರ ಅಧಿಕಾರಿಗಳು. ಇವ್ರು ಯಾರೋ ಇದು ಮಾಡಿ ನಮ್ಗೆ ಬಿಡ್ತಿಲ್ಲ, ಏನು ಮಾಡೋಕ್ಕೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.